ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನೋಡಿರಿ. ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಸೆಪ್ರೇಟಾಗಿ ಪೈಪಿಂಗ್ ಮಾಡೋದನ್ನು ವಿಡಿಯೋನ ಮಾಡ್ಲಾಕತ್ತೀನಿ ನೋಡಿರಿ. ನಿನ್ನೆ ನನ್ನ ಮಗ ಪೈಪಿಂಗ್ ಮಾಡೋದನ್ನು ತೋರಿಸ್ಬೇಕು ಅಂತಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ತೋರಿಸ್ಲಿಲ್ಲ ನೋಡಿರಿ. ಇವಾಗ ಫೈನಲಾಗಿ ಮುಗ್ದೈತೆ ನೋಡಿರಿ. ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡೀನಿ. ಇವಾಗ ಬ್ಯಾಕ್ ಸೈಡ್ ಯಾವ ರೀತಿಯಾಗಿ ಪೈಪಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ಕೊಳ್ತೀನಿ ನೋಡಿರಿ. ಬ್ಲೌಸ್ ಎಷ್ಟು ನೀಟಾಗಿ ರೆಡಿಯಾಗಿ ಬಂದೈತೆ ನೋಡಿರಿ. ಕಟೋರಿ ಬ್ಲೌಸ್ ಇದು. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ಲತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿದಿರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಾವು ಸ್ಟ್ರೈಟಾಗಿ ಕಟ್ ಮಾಡಬಾರ್ದು ನೋಡಿರಿ. ನಾವು ಪೈಪಿಂಗ್ ಬಟ್ಟೆನ ನಾವು ಈ ರೀತಿಯಾಗಿ ಒಂದು ಕಪ್ಪದಾಗಿರೋಂಥ ಬಟ್ಟೆನ ತೊಗೊಂಡಿನಿ ನೋಡಿರಿ. ಸ್ಟ್ರೇಟಾಗಿ ನಾವು ಯಾವತ್ತೂ ಕಟ್ ಮಾಡಬಾರ್ದು ನೋಡಿರಿ. ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡಿ ಪೈಪಿಂಗ್ ಬಟ್ಟೆನ ಕಟ್ ಮಾಡಬೇಕು. ಇವಾಗ ಯಾವ ರೀತಿಯಾಗಿ ಮಾರ್ಕ್ ಮಾಡಿ ಪೈಪಿಂಗ್ ಬಟ್ಟೆನ ಕಟ್ ಮಾಡೋದಂಥೇಳಿ ನಿಮಗೆ ತೋರಿಸಿ ಕೊಡ್ಲಾಕತ್ತಾನ ನೋಡಿರಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲಲ್ಲ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡ್ತೀವಿ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನೀವು ಸ್ಟಿಚ್ ಮಾಡಬೇಕು ಅಂತಂದರೆ ಸ್ಟ್ರೈಟಾಗಿರೋ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ನೋಡಿ, ಮತ್ತು ಕ್ರಾಸಾಗಿ ಬಟ್ಟೆನ ತೊಗೊಂಡು ಪೈಪಿಂಗ್ ಮಾಡಿ ನೋಡಿ ಯಾವ್ದು ನೀಟಾಗಿ ಬರುತ್ತೆ ಅಂಥೇಳಿ ನಿಮಗೆ ಅರ್ಥ ಆಗುತ್ತೆ. ಈ ರೀತಿಯಾಗಿ ಕ್ರಾಸಾಗಿ ತೊಗೊಂಡೋದ್ರಿಂದ ಪೈಪಿಂಗ್ ನಾವು ಎಷ್ಟು ಚೆಂದಾಗಿ ಮಾಡಿದ್ರೂ ನಡಿತೈತೆ ನೋಡಿರಿ. ಅಷ್ಟೇ ತುಂಬ ನೀಟಾಗಿ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತೈತೆ ನೋಡಿರಿ. ಈ ವಿಡಿಯೋ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ಲಾಕತ್ತೇನೆ ನೋಡಿರಿ. ಇವಾಗ ಈ ರೀತಿಯಾಗಿ ಕ್ರಾಸಾಗಿ ಒಂದು ಲೈನನ್ನು ತೊಗೊಂಡು 1 ಇಂಚ್ ಆಗುವಷ್ಟು ಮಾರ್ಕ್ ಹಾಕ್ಲತ್ತಾನೆ ನೋಡಿರಿ. ಬಿಗ್ನರ್ಸ್ ಆಗಿದ್ದರೆ ಸ್ವಲ್ಪ 1.25 ಇಂಚ್ ಆಗುವಷ್ಟು ಮಾರ್ಕ್ನ ಹಾಕ್ಬೋದು ನೋಡಿರಿ. ಯಾಕಂತಂದ್ರೆ ಫೋಲ್ಡಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗಬಹುದು. ಹೀಗಾಗಿ 1.25 ಇಂಚ್ ತೊಗೋಬಹುದು. ಇವಾಗ ನಾನು 1 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಗೆರೆನ ಎಳಿಲತ್ತಾನೆ ನೋಡಿರಿ. ಯಾಕಂತಂದರೆ ನಮ್ಗೆ ಕಟ್ಟಿಂಗ್ ಮಾಡುವಾಗ ಈಜಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ. ಸೊ ಈ ರೀತಿಯಾಗಿ ನಾವು ಲೈನನ್ನು ಹಾಕ್ಕೊಂಡು ಸ್ವಲ್ಪ ಬಟ್ಟೆ ಕಟ್ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ ನೋಡಿರಿ. ನಮಗೆ ಕಸ್ಟಮರ್ಸು ಪೈಪಿಂಗು ಮತ್ತು ಬ್ಲೌಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು ಮುಖ್ಯ ಆಕೈತೆ ನೋಡಿರಿ. ಹೀಗಾಗಿ ನಾವು ಅವಸರ ಮಾಡೋಕ್ಕೆ ಹೋಗಬಾರ್ದು ನೋಡಿರಿ. ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯ್ತು ನೋಡಿರಿ. ಇವಾಗ ಕಟ್ಟಿಂಗ ಮಾಡ್ತೀನಿ. ಮಾರ್ಕ್ ಹಾಕಿರೋದಂಥ ಈ ಬಟ್ಟೆನ ನಾನು ಕಟ್ ಮಾಡಿ ತೆಗಿತೇನೆ ನೋಡಿರಿ. ಇವಾಗ ಲೈನಿಂಗು ಮತ್ತು ಫ್ಯಾಬ್ರಿಕ್ಕು ನಾನು ಫೋಲ್ಡಿಂಗ್ ಮಾಡಿ ಇವಾಗ ಸ್ಟಿಚ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ನಾರ್ಮಲ್ ಬ್ಲೌಸ್ ಕೂಡ ಇದೇ ರೀತಿಯಾಗಿ ಕಟ್ ಮಾಡಿ ಪೈಪಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ನೀಟ್ ಬರುತ್ತೆ. ನಾನು ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸಿಗೆ ಕೂಡ ಪೈಪಿಂಗ ಯಾವ ರೀತಿ ಇದೇ ರೀತಿಯಾಗಿ ಮಾಡೋದಿರ್ತೈತೆ ನೋಡಿರಿ. ನಾನು ಕ್ಲಿಯರಾಗಿ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಒಳಗೆ ಬಿಡ್ತೀನಿ ನೋಡಿರಿ. ಇವಾಗ ಜಾಯಿಂಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ. ಈ ರೀತಿಯಾಗಿ ನಾವು ಕ್ರಾಸಾಗಿ ಅಟ್ಯಾಚ್ ಮಾಡಬೇಕಾಗೈತೆ ನೋಡಿರಿ. ಇದರಿಂದ ಏನು ಉಪಯೋಗ ಅಂತಂತಂದ್ರೆ ನಾವು ಫೋಲ್ಡಿಂಗ್ ಮಾಡುವಾಗ ಗಂಟು ರೀತಿಯಾಗಿ ಪೈಪಿಂಗ ಒಂದು ಸ್ವಲ್ಪ ದಪ್ಪಾಗಿ ಬರೋ ಚಾನ್ಸಸ್ ಇರ್ತೈತೆ ನೋಡಿರಿ. ಈ ರೀತಿಯಾಗಿ ಕ್ರಾಸಾಗಿ ನಾವು ಅಟ್ಯಾಚ್ ಮಾಡೋದ್ರಿಂದ ಪೈಪಿಂಗು ನಾವು ಎಲ್ಲಿ ಜಾಯಿಂಟ್ ಮಾಡಿದ್ದೀವಿ ಅಂತ ಹೇಳಿ ಗೊತ್ತಾಗಂಗಿಲ್ಲ ನೋಡಿರಿ. ಎಲ್ಲ ಸೈಡಲ್ಲೂ ಕೂಡ ಒಂದೇ ರೀತಿಯಾಗಿ ನಮ್ಗೆ ಪೈಪಿಂಗ ಕಂಡು ಬರ್ತೈತಿ. ಹೀಗಾಗಿ ಈ ರೀತಿಯಾಗಿ ಕ್ರಾಸಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಈ ಸೈಡ್ ಕೂಡ ನಾನು ನಿಮಗೆ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದಂಥೇಳಿ ತೋರಿಸ್ತೇನೆ ನೋಡಿರಿ. ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನೋಡಿರಿ. ಎರಡೂ ಅಪೋಸಿಟ್ ಸೈಡ್ ಇಟ್ಟು ನಾವು ಜಾಯಿಂಟ ಮಾಡ್ಕೋಬೇಕಾಗೈತೆ ನೋಡಿರಿ. ಸ್ಟಾರ್ಟಿಂಗ ಸ್ವಲ್ಪ ರಫ್ ಹೊಡಿಬೇಕು ನೋಡಿರಿ. ಯಾಕಂತಂದ್ರೆ ಕಟ್ ಮಾಡಾದ ನಂತರ ಬಿಟ್ಕೊಳ್ಳೋ ಚಾನ್ಸಸ್ಸೇ ಇರ್ತೈತಿ. ಹೀಗಾಗಿ ಎರಡು ಸೈಡ್ ರಫ್ ಹೊಡೆದ್ವಿ ಅಂತಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತೈತೆ ನೋಡಿರಿ. ಎರಡು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಪೈಪಿಂಗ್ ಮಾಡೋದು ಕಂಪ್ಲೀಟ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ ನೋಡಿರಿ. ಇವಾಗ 1/4 ಇಂಚ್ ಆಗುವಷ್ಟು ಫೋಲ್ಡಿಂಗ್ ಮಾಡಿ ಮಡಿಚ್ಲಾಕತ್ತೇನೆ ನೋಡಿರಿ.
ಅಂದರೆ ನಮಗೆ ಪೈಪಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿರಿ. ಇವಾಗ ಬ್ಲೌಸ್ಗೆ ಯಾವ ರೀತಿಯಾಗಿ ನಾನು ಇವಾಗ ರೆಡಿ ಬ್ಲೌಸನ್ನ ನಾನು ಉಲ್ಟಾ ಮಾಡಿ ಇಟ್ಕೊಂಡೆ ನೋಡಿರಿ. ಹಾಗೆ ಪೈಪಿಂಗ್ ಬಟ್ಟೆನ ಕೆಳಗಡೆ ಇಡ್ಲಾತನ ನೋಡಿರಿ. ನಮ್ಗೆ ಎರಡು ರಾಂಗ್ ಸೈಡಲ್ಲಿ ಇರಬೇಕು ನೋಡಿರಿ. ನಿಮಗೆ ತಿಳಿಲಿಲ್ಲ ಅಂತಂದ್ರೆ ರಿಪೀಟಾಗಿ ನೋಡಿದ್ರೆ ನಾನು ಯಾವ ರೀತಿಯಾಗಿ ಜಾಯಿಂಟ್ ಮಾಡೀನಿ ಅನ್ನೋದನ್ನು ಕ್ಲಿಯರಾಗಿ ನೀವು ನೋಡ್ಬೋದು ನೋಡಿರಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಇವಾಗ ಫೋಲ್ಡಿಂಗ್ ಮಾಡಿ ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದಂತ ಹೇಳಿ ತೋರಿಸ್ತೀನಿ ನೋಡಿರಿ. ಸೇಮ್ ಥ್ರೆಡ್ ಪೈಪಿಂಗ್ ಯಾವ ರೀತಿಯಾಗಿ ಬಂದಿರುತ್ತಲ್ಲ ಅದಕ್ಕಿಂತನೂ ಚೆನ್ನಾಗಿ ಇದು ಪೈಪಿಂಗ ಕಾಣಿಸ್ತೈತೆ ನೋಡಿರಿ. ನಿಮ್ಮ ಫೈನಲಾಗಿ ನಿಮಗೆ ಲುಕ್ ಯಾವ ರೀತಿ ಬಂತಂತ ಹೇಳಿ ತೋರಿಸ್ತೀನಿ ನೋಡಿರಿ. ಸೇಮ್ ಇದೇ ರೀತಿ ನಾವು ಸ್ಲೀವ್ಗೂ ಕೂಡ ಪೈಪಿಂಗ ಮಾಡ್ಕೋಬೋದು ನೋಡಿರಿ. ಥ್ರೆಡ್ ಯೂಸ್ ಮಾಡಬೇಕು ಅನ್ನೋದು ಅವಶ್ಯಕತೆನೇ ಇಲ್ಲ ನೋಡಿರಿ. ಥ್ರೆಡ್ ಪೈಪಿಂಗ್ಗಿಂತನೂ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರ್ತೈತೆ ನೋಡಿರಿ ಇದು. ಸೊ ಇವಾಗ ನಿಮಗೆ ಕ್ಲಿಯರಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಜೂಮ್ ಮಾಡಿ ತೋರಿಸ್ಲಾಕತ್ತಾನೆ ನೋಡ್ರಿ. ಪೈಪಿಂಗ್ ಏಟ್ ಸಂದಾಗಿ ಬಂದೈತೆ ಅಂಥೇಳಿ ನೋಡ್ಬೋದು ನೋಡಿರಿ. ಸೊ ಕಂಪ್ಲೀಟಾಗಿ ಇದೇ ರೀತಿಯಾಗಿ ಪೈಪಿಂಗ ಮಾಡಿ ರೆಡಿ ಆದ ನಂತರ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ. ಖಂಡಿತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ನೋಡಿರಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬಿಲ್ಲಕ್ಕೆ ಹೋಗಬೇಡ್ರಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಕಂಪ್ಲೀಟಾಗಿ ಬ್ಲೌಸು ಫಿನಿಶಿಂಗ್ ಆಯ್ತು ನೋಡಿರಿ. ಪೈಪಿಂಗ್ ಯಾವ ರೀತಿಯಾಗಿ ಬಂದೈತೆ ಅಂಥೇಳಿ ನೋಡ್ಬೋದು ನೋಡಿರಿ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾರೆ ನೋಡಿರಿ. ಪ್ಲೀಸ್ ಯಾರೆಲ್ಲ ನೋಡ್ಲತ್ತಿರಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.